ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ. ತಿಂತಾನೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ ಫ್ರೆಂಡ್ಸ್, ಹೇಗೆ ಅಂತ ನಾನು ಹೇಳ್ತೀನಿ. ಯೋಚನೆ ಮಾಡಬೇಡಿ, ಖಂಡಿತ ವೆಯ್ಟ್ ಲಾಸ್ ಆಗ್ಬೋದು. ಬಟ್ ಮನಸ್ಸಿರಬೇಕು, ಮತ್ತು ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಚೆನ್ನಾಗಿ ಕೂರಬೇಕು. ಅದು ನಾನು ವೆಯ್ಟ್ ಲಾಸ್ ಆಗೇ ಆಗಬೇಕು ಅಂತ. ಆಗ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಮಾಡಬಹುದು. ಬಿಕಾಸ್ ನಾನು ಡಿಲವರಿ ಟೈಮಲ್ಲಿ ನಾನಿದ್ದಿದ್ದು 74 kg. ಪಾಪು ಆದಮೇಲೆ ನಾನು ಒಂದು 3 months ಪಾಪು ಬೇಬಿ ಇದ್ದಾಗ ಆಗಿದ್ದು 68 kg. ಈಗ ಪಾಪುಗೆ 1 ವರ್ಷ 4 ತಿಂಗಳು. ಈಗ ಇರೋದು ನಾನು 57 kg. ನೀವೇ ಯೋಚನೆ ಮಾಡಿ, ಇಷ್ಟೆಲ್ಲ ಹೇಗೆ ವೆಯ್ಟ್ ಲಾಸ್ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಮನೆ ಊಟ ತಿಂತಾನೆ ವೆಯ್ಟ್ ಲಾಸ್ ಮಾಡಿದ್ದು. ಯಾ ಫ್ರೆಂಡ್ಸ್, ಹೌದು, ಮನೆ ಊಟ ತಿಂತ ವೆಯ್ಟ್ ಲಾಸ್ ಮಾಡ್ಬೋದಾ ಅಂತ ನೀವು ಕೇಳ್ತೀರಾ? ಖಂಡಿತವಾಗಿ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದರೆ, ಈ ಒಂದು ಸೂಪರ್ ಡ್ರಿಂಕ್ನ ನಾನು ನಿಮಗೆ ಹೇಳ್ತೀನಿ. ಈ ಒಂದು ಡ್ರಿಂಕ್ ಕುಡಿದ್ರೆ ತಕ್ಷಣ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಈ ಒಂದು ಡ್ರಿಂಕ್ಸ್ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಬಾಡಿಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲದನ್ನು ನಿವಾರಣೆ ಮಾಡುತ್ತೆ. ಜೀರಿಗೆ, ಓವಿನ ಕಾಳು, ಆಮೇಲೆ ಚಕ್ಕೆ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಇದೆಲ್ಲವನ್ನು ಚೆನ್ನಾಗಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿದಾಗ ಅದು ಸ್ವಲ್ಪ ಲೈಟಿಶ್ ಕಲರ್ ಬರುತ್ತೆ. ಅಂದರೆ ಲೈಟಿಶ್ ಕಲರ್ ಅಂದರೆ ಸ್ವಲ್ಪ ಚೆನ್ನಾಗಿ ಕುದ್ದಾಗ ಅದೆಲ್ಲ ಬಿಡುತ್ತೆ. ಅದ್ರ ಅಂಶ ಎಲ್ಲ ಬಿಟ್ಟಾಗ ಅದನ್ನು ನೀವು ಕಾಫಿ ಕುಡಿತೀರಲ್ಲ, ಅಷ್ಟು ಬಿಸಿ ಇದ್ದರೆ ಸಾಕು. ಅಷ್ಟು ಬಿಸಿನ ನೀವು ಕುಡಿತಾ ಬಂದರೆ, ಅದು ಹಾಲು ಹೊಟ್ಟೆಲ್ಲೇ ಕುಡಿಬೇಕು ಫ್ರೆಂಡ್ಸ್. ಬೆಳಿಗ್ಗೆ ಏನೂ ತಿಂದಲೇ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿಬೇಕು. ಮತ್ತು ರಾತ್ರಿ ಊಟ ಆದಮೇಲೆ ಕುಡಿಬೇಕು. ಈ ಒಂದು ಡ್ರಿಂಕ್ಸ್ನ ನೀವು ಖಂಡಿತ ಕುಡಿತಾ ಬನ್ನಿ, ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಬಾಡಿಲಿ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದರೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಖಂಡಿತ ಇದು ನಿವಾರಣೆ ಮಾಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಡ್ರಿಂಕ್ ನನಗೆ ತುಂಬ ಹೆಲ್ಪ್ಫುಲ್ ಮಾಡಿದೆ ಕೂಡ. ಹೆಲ್ಪ್ ಆಗಿರೋದಕ್ಕೆ ಇದು ನಾನು ಯೂಸ್ ಮಾಡಿದ್ದೀನಿ. ಅದನ್ನು ಟ್ರಸ್ಟ್ ಮೀ ಫ್ರೆಂಡ್ಸ್, ಖಂಡಿತವಾಗಿ ಇದು ಹೆಲ್ಪ್ ಮಾಡುತ್ತೆ ಮತ್ತು ಮಿರಾಕಲ್ ಮಾಡುತ್ತೆ ನಮ್ಮ ಬಾಡಿ ಮೇಲೆ. ತುಂಬ ಟಮ್ಮಿ ಫ್ಯಾಟ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ಈ ಟಮ್ಮಿ ಫ್ಯಾಟ್ನ ಕರಗಿಸೋದಕ್ಕೆ ಇನ್ನೂ ಒಂದು ಹೇಳ್ತೀನಿ. ಬರೀ ಇದು ಕುಡಿದ ತಕ್ಷಣ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಕುಡಿದ್ಮೇಲೆ ಇನ್ನೂ ಒಂದು ಎಕ್ಸಸೈಸ್ ಮಾಡಬೇಕಲ್ವ. ಟಮ್ಮಿ ಫ್ಯಾಟ್ ಮಿಷಿನ್ ತೊಗೋಬೇಕು. ಆ ಒಂದು ಟಮ್ಮಿ ಫ್ಯಾಟ್ ಮಿಷಿನ್ ಅದು ಎಲ್ಲಿ ಸಿಗುತ್ತೆ ಅಂತಂದರೆ, ಈಗ ನಿಮಗೆ ಲಿಂಕ್ ಹಾಕಿದ್ದೀನಿ ನೋಡಿ, ಆ ಲಿಂಕಲ್ಲಿ ಸಿಗುತ್ತೆ. ಅದು ಸ್ವಲ್ಪ ನಾವು ಟ್ವಿಸ್ಟ್ ಮಾಡ್ತಾ ಇದ್ದಂಗೆ ನಮ್ಮ ಟಮ್ಮಿ ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಹೋಗುತ್ತೆ. ಅದು ಎಷ್ಟು ಸತಿ ಮಾಡಬೇಕು ಅಂದರೆ 200 ಟೈಮ್ಸ್ ನಾವು ಅದನ್ನು ಒಂದು ಟ್ವಿಸ್ಟ್ ಮಾಡಬೇಕು. ಆ ಟ್ವಿಸ್ಟ್ ಮಾಡ್ತಾ ಬಂದಂಗೆ, ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಬಂದ ಹಾಗೆ ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ. ಎಕ್ಸಸೈಸ್ ಮಾಡೋದು ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ. ಇಷ್ಟೆಲ್ಲ ಮಾಡಿದರೆ ಮಾತ್ರ ಖಂಡಿತವಾಗಿಯೂ ವೆಯ್ಟ್ ಲಾಸ್ ಆಗುತ್ತೆ. ಅದು ನೀವು ಮನೇಲಿ ಮಾಡಿರೋವಂಥ ಊಟ ತಿಂತಾನೆ ವೆಯ್ಟ್ ಲಾಸ್ ಆಗುತ್ತೆ. ನೀವು ಏನು ತಿಂತೀರೋ ಅದಕ್ಕಿಂತ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ ಸಾಕು. ನೀವು ಏನು ಮಾಡಿರ್ತೀರೋ ಅದನ್ನೇ ತಿನ್ಬೋದು. ನೀವು ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗ್ತೀರಾ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತೀರಾ. ಆಮೇಲೆ ನಿಮಗೆ ನಿಮ್ಮ ವೆಯ್ಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಫ್ರೆಂಡ್ಸ್. ನೀವು ಖಂಡಿತ ಇದನ್ನು ಟ್ರೈ ಮಾಡಿ, ನೀವೇ ಹೇಳ್ತೀರಾ ರಿಸಲ್ಟ್ನ ವಾವ್ ಅಂತ. ಈ ರಿಸಲ್ಟ್ನ ನಾನು ಸ್ವತಃ ಟ್ರೈ ಮಾಡಿ ನನ್ನ ಮೇಲೆ ನಾನು ಖಂಡಿತ 74 kg ಇರೋದು. ಈಗ ನಾನು ಆಗಿರೋದು 57 kgs. 74 kgs ಇದ್ದಿದ್ದು ಈಗ 57 kg ಆಗಿದ್ದೀನಿ. ನೀವೇ ಯೋಚನೆ ಮಾಡಿ ಇಷ್ಟೆಲ್ಲ ವೆಯ್ಟ್ ಲಾಸ್ ಹೇಗಾಯಿತು ಅಂತ. ಖಂಡಿತ ಟ್ರಸ್ಟ್ ಮೀ. ಅದಕ್ಕೆ ಆ ಥರ ಆಗಬೇಕಂದ್ರೆ ನೀವು ಕೂಡ ಸ್ವಲ್ಪ ಮನಸ್ಸಲ್ಲಿ ಅಂದ್ಕೊಂಡು ನಾನು ಹೇಳಿದ್ದನ್ನು ಸ್ವಲ್ಪ ಫಾಲೋ ಮಾಡಿ, ಟ್ರೈ ಮಾಡಿ. ಬಟ್ ಇದು ತಕ್ಷಣಕ್ಕೆ ಆಗಲ್ಲ. ಈ ಡ್ರಿಂಕ್ ಕುಡಿದ ತಕ್ಷಣ ನೀವು ವೆಯ್ಟ್ ಲಾಸ್ ಆಗುತ್ತಾ? ಖಂಡಿತ ಆಗಲ್ಲ. ಅದಕ್ಕೆ ಸಫರ್ ಪಡಬೇಕಂದ್ರೆ ಏನು ಮಾಡಬೇಕು? ಸ್ವಲ್ಪ ಲಾಂಗ್ ಟೈಮ್, 1-2 months ನೀವು ಖಂಡಿತ ಕುಡಿದಾಗ ನಿಮ್ಮ ಬಾಡಿಲಿ ವೆಯ್ಟ್ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಬಾಡಿಯೆಲ್ಲ ಲೈಟ್ ಫೀಲ್ ಆಗುತ್ತೆ.
ನಿಮಗೆ ಒಂಥರ ಅದು ನೀವು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟು ನೀವು ಅದನ್ನೇ ಕುಡಿಬೇಕು ಅಂತ ಅನಿಸುತ್ತೆ. ಆ ರೀತಿ ಅದು ಒಂದು ಸಿಪ್ಪು ಕುಡಿತಾ ಇದ್ದಾಗೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಆ ಡ್ರಿಂಕ್ಸ್ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ನೀವು ಏನು ಮನೆ ಊಟ ತಿಂತಾಯಿದ್ದೀರೋ ಅದನ್ನೇ ತಿಂದ್ಕೊಂಡು ಆರಾಮ್ಸೆ ಸ್ವಲ್ಪ ಲೈಟಾಗಿ ತಿನ್ನಿ. ಹೊಟ್ಟೆ ತುಂಬ ಬೇಡ, ಸ್ವಲ್ಪ ತುಂಬ್ತಿದೆ ಅನ್ನೋಕ್ಕಿಂತ ಮುಂಚೆನೇ ಸಾಕು ಅಂತ ಬಿಟ್ಬಿಡಿ. ಅಷ್ಟೇ ಸಾಕು. ನೀವು ಏನು ತಿಂತಾಯಿದ್ದೀರೋ ಅದನ್ನೇ ತಿನ್ಕೋಬೇಕು. ಏಕೆಂದರೆ ನಾವು ತಿನ್ನೋ ಊಟನ ಬಿಟ್ಬಿಟ್ಟು ಬೇರೆ ಕ್ರ್ಯಾಶ್ ಡಯಟ್ ನಾವು ಫಾಲೋ ಮಾಡೋಕ್ಕೆ ಹೋದರೆ ಖಂಡಿತ ನಮ್ಮ ಬಾಡಿ ಅದನ್ನು ಸ್ವೀಕರಿಸಲ್ಲ. ಸೊ ಹಾಗಾಗಿ ನಾವು ಮನೆ ಊಟ ತಿಂತಾನೆ ನಾವು ಈ ಒಂದು ಹೆಲ್ದಿ ಡ್ರಿಂಕ್ಸ್ನ ಕುಡ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಟಮ್ಮಿ ಫ್ಯಾಟ್ ಬರ್ನರ್ ಇದೆಯಲ್ಲ, ಈ ಒಂದು ಟಮ್ಮಿ ಫ್ಲ್ಯಾಟ್ ಮಾಡೋದನ್ನು ಸ್ವಲ್ಪ ಮಿಷಿನ್ನ ಟ್ವಿಸ್ಟ್ ಮಾಡೋದನ್ನು ತೊಗೊಳ್ಳಿ. ಅದು 250 290 ಏನೋ ಆಗಬಹುದು ಅಷ್ಟೇ. ಇದು ಒಂದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಟಮ್ಮಿ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಖಂಡಿತವಾಗ್ಲೂ ನೀವು ನೋಡಬಹುದು. ಅಂದರೆ ಎಷ್ಟು ಹೆವಿ ಇರೋವಂಥ ಟಮ್ಮಿನ ಬರ್ನ್ ಮಾಡಿ ಫ್ಲ್ಯಾಟ್ ಮಾಡುತ್ತೆ ಅಂತಂದರೆ ನೀವು ಖಂಡಿತ ನಂಬಲೇಬೇಕು. ಇದನ್ನು ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ. ಖಂಡಿತವಾಗೂ ಇದು ಹೆಲ್ಪ್ ಆಗುತ್ತೆ. ನಾವು ಯಾರ್ದೋ ವಿಡಿಯೋ ನೋಡಿ ಅಥವಾ ಇನ್ಯಾರ್ದನ್ನ ಇದನ್ನು ನೋಡಿಬಿಟ್ಟು ನಾನು ಹೇಳ್ತಾ ಇಲ್ಲ. ನಾನು ಸ್ವತಃ ಯೂಸ್ ಮಾಡಿ ನನ್ನ ಮೇಲೆ ಟ್ರೈ ಮಾಡಿ ನನಗೆ ಆಗಿರುವಂಥ ಅನುಭವನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಈ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ನೀವು ಹೆಲ್ದಿಯಾಗಿ ಕೂಡ ಇರ್ತೀರ. ಬಿಕಾಸ್ ನೀವು ಹೇಗಿದ್ದರೂ ಮನೆ ಊಟ ತಿಂತಾನೇ ಇರ್ತೀರ. ಅದು ಒಂದು ಡ್ರಿಂಕ್ನ ಹಾಳು ಹೊಟ್ಟೆಯಲ್ಲಿ ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ನಿಮಗೆ ಮೋಷನ್ ನೀಟಾಗುತ್ತೆ, ಡೈಜೆಷನ್ ನೀಟಾಗುತ್ತೆ, ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ. ಸೊ ಇಷ್ಟೆಲ್ಲ ಆಗುತ್ತೆ. ಮತ್ತು ಯಾಕೆ ತಡ? ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಲೈಟ್ ಫೀಲ್ ಆಗುತ್ತೆ ಮತ್ತು ನಿಮ್ಮ ಮೆಂಟಲಿ ಫಿಸಿಕಲಿ ಅದು ಕೂಡ ಸ್ಟ್ರೆಂತ್ ಬರುತ್ತೆ. ಇನ್ಯಾತಕ್ಕೆ ತಡ ಅಲ್ವಾ? ನೋಡಿ, ಮಾಡಿ. ಖಂಡಿತವಾಗ್ಲೂ ಇದು ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಈ ಒಂದು ಡ್ರಿಂಕ್ ಜೊತೆಲಿ ಈ ಒಂದು ಟಮ್ಮಿ ಫ್ಯಾಟ್ ಬರ್ನರ್ ಕೂಡ ಇದೊಂದು ಟ್ರೈ ಮಾಡಿ. ಆಮೇಲೆ ಎಕ್ಸಸೈಸ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಕ್ಕೆ ಟ್ರಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.